ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಡಾಗ್ ಟ್ರೈನರ್ ರಂಜಿತ್ ಆರ್ವನ್. ತುಂಬ ಜನ ಡಾಗ್ ಫುಡ್ ಬಗ್ಗೆ ಕೇಳ್ತಾನೆ ಇದ್ರಿ. ಅವರಿಗೋಸ್ಕರ ಫಸ್ಟ್ ಟೈಮ್ ಕನ್ನಡದಲ್ಲಿ ಡಾಗ್ ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಪೆಡಿಗ್ರಿ ಅಡಲ್ಟ್ ಡಾಗ್ ಫುಡ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಪೆಡಿಗ್ರಿ 20 kg ಡಾಗ್ ಫುಡ್ ಅಡಲ್ಟ್ ಬಂದುಬಿಟ್ಟು ಇದು ನನಗೆ ನಮ್ಮ ಸ್ನೇಹಿತರೊಬ್ಬರು ಫ್ರೀಯಾಗಿ ಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ಫುಡ್ ಬ್ಯಾಗ್ನ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕತ್ರಿನ ತೊಗೊಳ್ಳೋಣ. ಕತ್ರಿ ತೊಗೊಂಡು ಇದ್ರದ್ದೊಂದು ತುದಿಯಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ದಾರದ ಎಳೆಗಳ ಥರ ಕಾಣಿಸ್ತಾ ಇರುತ್ತೆ. ಶೀಲ್ಡ್ ಆಗಿದೆಯಲ್ಲೋ ಅಂತ ಮುಂಚೆ ನೋಡ್ಕೊಳ್ಳಿ ನೀವು. ಇದ್ರ ತುದಿನ ಒಂದು ಸೈಡಲ್ಲಿ, ಅಂದರೆ ಇದ್ರ ತುದಿ ಅಂದರೆ ದಾರದ ತುದಿನ ಒಂದು ಸೈಡಲ್ಲಿ ಕಟ್ ಮಾಡ್ಕೊಂಬಿಟ್ಟು ನಾವು ಕರೆಕ್ಟಾಗಿ ಎಳ್ಕೊಂಬಿಟ್ರೆ ಸೀದಾ ಅದು ಒಂದು ಸೈಡಲ್ಲಿ ಓಪನ್ ಆಗುತ್ತೆ. ಹಾಗೆ ಇನ್ನೊಂದು ಎಳೆ ಸಹಿತ ಉಳಿದಿರುತ್ತೆ, ಅದನ್ನು ಸೇಮ್ ಕತ್ರಿ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಎಳಿತಾ ಒಂದು ಸರಿ ಎಳೆದ್ಬಿಟ್ರೆ ಆಯಿತು, ಸೀದಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಎಳೆದ ತಕ್ಷಣ ನೋಡಿ ಎಳಿತಾ ಇದ್ದೀನಿ, ನಿಮ್ಮ ಮುಂದೆ ಎಳಿತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಈಗ ಬಂದುಬಿಟ್ಟು ನಿಧಾನಕ್ಕೆ ಓಪನ್ ಮಾಡೋಣ. ನೋಡಿ ಓಪನ್ ಆಯಿತು. ಅದು ಒಳಗಡೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಫುಲ್ ಶೀಲ್ಡಲ್ಲಿ ಪ್ಯಾಕ್ ಮಾಡಿರ್ತಾರೆ. ಪೆಡಿಗ್ರಿ ಅವರು ಪ್ಯಾಕ್ ಕರೆಕ್ಟಾಗೇ ಮಾಡಿರ್ತಾರೆ, ಕೆಲವರು ಮಾತ್ರ ಹಾಗೆ ಮೋಸ ಮಾಡಬೇಕಂತೇಳಿ ಹಾಗೆ ಏನಾದರೂ ಮಾಡಿರ್ತಾರೆ. ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನಾವೀಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಚಿಕ್ಕದಾಗಿ ಒಂದು ಕಟ್ ಮಾಡ್ಕೊಳ್ಳೋಣ ಕತ್ರಿಯಿಂದ ತೊಗೊಂಡು. ನೋಡಿ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಯಾಕೆ ಕಟ್ ಮಾಡಬೇಕು ಅಂತ ಹೇಳಿದೆ ಅಂತಂದರೆ, ನಾವು ಎಷ್ಟು ಚಿಕ್ಕದಾಗಿ ಮಾಡ್ಕೊತೀವೋ ಅಷ್ಟು ತುಂಬ ಒಳ್ಳೆಯದು. ಯಾಕಂದರೆ ಗಾಳಿ ಬೇಗ ಹೋಗೋದಿಲ್ಲ, ಅದನ್ನು ಪ್ಯಾಕ್ ಮಾಡಿ ಇಡ್ಬೋದು. ಗಾಳಿ ಫುಡ್ ಒಳಗಡೆ ಬೇಗ ಹೋದರೆ ಡಾಗ್ ಫುಡ್ಡು ಹಾಳಾಗೋಗ್ಬಿಡುತ್ತೆ, ಮತ್ತು ಡಾಗ್ಸ್ಗಳಿಗೆ ಅದು ಗಾಳಿ ಹೋಗಿದ ಕಾರಣಕ್ಕೆ ಟೇಸ್ಟಿಯಾಗಿ ಅನಿಸೋದಿಲ್ಲ. ನೋಡಿ ನಿಮ್ಮ ಮುಂದೆ ಫುಡ್ ತೋರಿಸ್ತಾ ಇದ್ದೀನಿ. ಕಿಬ್ಬಲ್ ಸೈಜು, ಅಂದರೆ ಫುಡ್ಗಳ ಸೈಜ್ ಇದೆಯಲ್ಲ, ಡಾಗ್ ಫುಡ್ ಸೈಜ್ ಬಂದ್ಬಿಟ್ಟು ದೊಡ್ಡದಾಗಿದೆ. ಈ ಸೈಜು ದೊಡ್ಡದಾಗಿ ಯಾಕೆ ಮಾಡಿರ್ತಾರೆ ಅಂತಂದರೆ, ಚಿಕ್ಕ ನಾಯಿ ಮರಿಗಳಿಗೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿಬಿಟ್ಟು ಹಾಕ್ಬಿಡ್ತಾರೆ. ಇದನ್ನು ಹಾಕಬಾರ್ದು. ದೊಡ್ಡ ಕಾಳು ಬಂದುಬಿಟ್ಟು ದೊಡ್ಡ ನಾಯಿಗಳಿಗೆ, ಚಿಕ್ಕ ಕಾಳು ಬಂದುಬಿಟ್ಟು ಚಿಕ್ಕ ನಾಯಿ ಮರಿಗಳಿಗೆ ಗೊತ್ತಾಗಲಿ, ಈಸಿಯಾಗಿ ಗೊತ್ತಾಗಲಿ, ಮತ್ತು ದೊಡ್ಡ ನಾಯಿಗಳಿಗೆ ಬಾಯಲ್ಲಿ ಚೆನ್ನಾಗಿ ಅಗೀತಾ ತಿನ್ನಲಿಕ್ಕೆ ಚೆನ್ನಾಗಿ ಆಗಲಿ ಅಂತ ಹಾಕಿರ್ತಾರೆ. ನೋಡಿ ಇದನ್ನು ಪ್ಯಾಕ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ ಒಳಗಡೆ ಗಾಳಿ ತಾಗದೇ ಇದ್ದಾಗೆ. ನೋಡಿ ಈ ರೀತಿ ಪ್ಯಾಕ್ ಮಾಡ್ತೀನಿ. ನೀವು ಬೇಕಾದರೆ ದಾರದಿಂದ ಬೇಕಾದರೂ ಕಟ್ಕೋಬೋದು, ಇದನ್ನ ಕಟ್ಟಾಕೋಬೋದು, ಅಥವಾ ರಬ್ಬರ್ ಬ್ಯಾಂಡ್ ತೊಗೊಂಡು ಟೈಟ್ ಮಾಡಿ ಹಾಕೋಬೋದು. ನಾನೀಗ ನಿಮಗೆ ಇದನ್ನು ಪ್ಯಾಕ್ ಮಾಡಿಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಫುಡ್ ಬಗ್ಗೆ ರಿವ್ಯೂ ಮಾಡೋಣ ಅಂತಿದ್ದೀನಿ. ನೋಡಿ ಈ ಫುಡ್ ಬಂದುಬಿಟ್ಟು 20 kg ಬ್ಯಾಗ್ ಇದು. ಪೆಡಿಗ್ರಿ ಅಡಲ್ಟ್ ಡಾಗ್ ಫುಡ್ ಇದು, ದೊಡ್ಡ ನಾಯಿಗಳಿಗೆ ಹಾಕೋದು. ಇದನ್ನು ವೆಜಿಟೇಬಲ್ ಆ್ಯಂಡ್ ಚಿಕನ್, ಅಂದರೆ ಕೋಳಿ ಮತ್ತು ತರಕಾರಿಗಳಿಂದ ಮಾಡಿರ್ತಾರೆ. ಅಡಲ್ಟ್ ಫುಡ್ ಇದು. ಇದ್ರ ತೂಕ ಬಂದುಬಿಟ್ಟು 20 kg ಇದು. 20 kg ಬ್ಯಾಗ್ ಇದು, 20 kg ಇದೆ ಇದ್ರ ತೂಕ. ಇದ್ರ ಬೆಲೆ ಏನಾದರೂ ನಾವು ನೋಡೋಣ ಅಂತಂದರೆ, ಇದು 20 kg ಬ್ಯಾಗಿಗೆ 3140 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದನ್ನೇನಾದರೂ ನೀವೇನಾದರೂ ತೊಗೊಳ್ಬೇಕು ಅಂತಿದ್ದೀರಿ ಅಂತಂದರೆ, ನಿಮಗೇನಾದರೂ ಆಫರಲ್ಲಿ ಏನಾದರೂ ಬೇಕು ಅಂದರೆ, ಒಂದು 18ರಿಂದ 20% ಆಫರಲ್ಲಿ ಏನಾದರೂ ಬೇಕು ಅಂತಂದರೆ ನನ್ನ ನಂಬರಿಗೆ ಕಾಲ್ ಮಾಡಿ, ನಿಮ್ಮ ವಿಳಾಸನ ತಿಳಿಸ್ಕೊಡಿ, ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಫ್ರೆಂಡ್ ಅಂಗಡಿ ಇದೆ, ಅವ್ರು ನಿಮ್ಗೆ ಒಳ್ಳೆ ಕಮ್ಮಿ ರೇಟಲ್ಲಿ ಒಂದು ಸ್ವಲ್ಪ ಆಫರಲ್ಲಿ ಕೊಡ್ತಾರೆ. ಇದನ್ನು ಹ್ಯಾಂಡಲ್ ವಿತ್ ಕೇರ್ ಅಂತ ಸಹಿತ ಕೊಟ್ಟಿದ್ದಾರೆ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪೆಡಿಗ್ರಿ ಅಡ್ವರ್ಟೈಸ್ಮೆಂಟಲ್ಲಿ ಗೋಲ್ಡನ್ ರಿಟ್ರೀವರ್ನ ಜಾಸ್ತಿ ಬಳಸ್ತಾರೆ. ಯಾಕಂದರೆ ಅದು ಈ ಪೆಡಿಗ್ರಿನ ಹಾಕೋದ್ರಿಂದ ಅದು ಶೈನಿಂಗ್ ಹೇರ್ಸ್ ಬರುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅಂತ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ನೀವು ಬ್ಯಾಗ್ ತೊಗೊಂಡಾಗ ನೋಡ್ಕೋಬೋದು ಹೆಚ್ಚಿನದಾಗಿ. ಪೆಡಿಗ್ರಿ ಅಡಲ್ಟ್ ಫುಡ್ಡಲ್ಲಿ 20% ಪ್ರೋಟೀನು, ಮತ್ತು 10% ಫ್ಯಾಟು, ಮತ್ತು 5% ಬಂದುಬಿಟ್ಟು ಫೈಬರ್ ಇರುತ್ತೆ. ಅಡಲ್ಟ್ ಡಾಗ್ಗೆ ತುಂಬ ಒಳ್ಳೆಯದು. ಪೆಡಿಗ್ರಿ ಅವರು ನಮಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಪೆಡಿಗ್ರಿ ಬ್ಯಾಗ್ ಹಿಂದ್ಗಡೆ ಚಾರ್ಟ್ನ ಹಾಕಿರ್ತಾರೆ. ಅದರಲ್ಲಿ ಸ್ಮಾಲ್ ಮತ್ತು ಮೀಡಿಯಮು, ಲಾರ್ಜ್, ಜಾಯಿಂಟ್ ಅಂತ, ಮತ್ತು ಅದರಲ್ಲಿ ಕೆಳಗಡೆ ಪಪ್ಪಿ, ಅಡಲ್ಟು, ಸೀನಿಯರ್ ಅಂತ ಡಿವೈಡ್ ಮಾಡಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಫುಡ್ನ ಕೊಡಬೇಕು. ಇದನ್ನು ನೋಡಿ ಫುಡ್ನ ಹೇಗೆ ಕೊಡೋದು, ಮತ್ತು ಫುಡ್ನ ಯಾವ ರೀತಿ ಕೊಡಬೇಕು, ಏನು ಮಿಕ್ಸ್ ಮಾಡಬೇಕು ಅದಕ್ಕೆ ಅಂತ ಹೇಳಿಬಿಟ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಮುಂದಿನ ವೀಡಿಯೋದಲ್ಲಿ ಒಂದು ಫುಡ್ನ ತೊಗೊಂಡ್ರೆ ಚಿನ್ನವನ್ನು ಗೆಲ್ಬೋದು, ಅಂದರೆ ಅದ್ರದ್ದೊಂದು ಕೂಪನ್ ಸಿಗುತ್ತೆ, ನಾವು ಸ್ಕ್ರ್ಯಾಚ್ ಮಾಡಬೇಕು. ಅದು ಯಾವ ಫುಡ್ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಫುಡ್ಡು ಸಹ, ಅದೊಂದು ಕಮ್ಮಿ ರೇಟಿಗೆ, ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಫುಡ್ಡು. ಅದು ಯಾವುದಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಕೀಪ್ ಹಾಗೂ ರಂಜಿತ್ ಆರ್ವನ್ ಡಾಗ್ ಟ್ರೈನಿಂಗ್ ಸ್ಕೂಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.